ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ. ವೆಲ್ಕಮ್ ಟು ಮನಿ ಎನರ್ಜಿ 369. ಫ್ರೆಂಡ್ಸ್, ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಇವತ್ತು ತುಂಬ ಅದ್ಭುತವಾದ ಒಂದು ದಿನ. ನೀವು ಹ್ಯಾಸ್ ಪರ್ ನ್ಯೂಮರಾಲಜಿ ತೊಗೊತೀರಾ ಅಥವಾ ನಮ್ಮ ಸಬ್ಜೆಕ್ಟ್ ಪ್ರಕಾರ ತಗೊಂಡ್ರು 111 ಪೋರ್ಟಲ್ ಇವತ್ತು ಅಂದರೆ ಜನವರಿ 1ನೇ ತಾರೀಕು 1ನೇ ತಿಂಗಳು ಅಂದರೆ ಜನವರಿ. ಸೊ ಮಂತ್ ಕೂಡ 1ನೇ ಆ್ಯಂಡ್ 226 ಅಂದರೆ 2026ನ ನೀವು ಆ ನಂಬರ್ನ ಆ್ಯಡ್ ಮಾಡಿದ್ರೆ 1 ಬರುತ್ತೆ. ಸೊ 111 ಪೋರ್ಟಲ್ ಇವತ್ತು ತುಂಬ ಅದ್ಭುತವಾದ ದಿನ. ಅದಕ್ಕೆ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ಇವತ್ತು ನೈಟ್ 11 ಗಂಟೆಯಲ್ಲಿ, ರಾತ್ರಿ 11 ಗಂಟೆಗೆ ಕುತ್ಕೊಂಡು ವಿಷನ್ ಬೋರ್ಡ್ನ ರೆಡಿ ಮಾಡಿ ಅಂತ ಸಹ ಹೇಳಿದ್ದೀನಿ. ಈ ದಿನ ತುಂಬ ಅದ್ಭುತವಾದ ಮಿರಾಕಲ್ಸ್ ನಡೆಯುವಂಥ ಒಂದು 111 ಪೋರ್ಟಲ್ ಇರೋದ್ರಿಂದ ನಾನು ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ಗೂ ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ, ವಿಷನ್ ಬೋರ್ಡ್ 11 ಗಂಟೆಯಲ್ಲಿ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ಆ ಪೋಸ್ಟರ್ಸು, ಪಿಕ್ಚರ್ಸು ಎಲ್ಲ ಹೇಳಿದ್ದೀನಲ್ಲ ವಿಷನ್ ಬೋರ್ಡ್ ಬಗ್ಗೆ, ಅದನ್ನು ರೆಡಿ ಮಾಡಿ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ವಿಷನ್ ಬೋರ್ಡ್ ರೆಡಿ ಮಾಡಿ. ಆ್ಯಂಡ್ 11 ಕೋರಿಕೆಗಳು, ಈ ವರ್ಷದಲ್ಲಿ ಏನು ನಿಮ್ಮ ಕೋರಿಕೆಗಳಿದೆಯೋ 11 ಕೋರಿಕೆಗಳನ್ನ ಬರೆದು ಪ್ರತಿದಿನ ಆ ಒಂದು ಕೋರಿಕೆಗಳನ್ನ 11 ಟೈಮ್ಸ್ ಪ್ರತಿದಿನ, ಈ ತಿಂಗಳು ಇಡೀ ತಿಂಗಳು ತುಂಬ ಚೆನ್ನಾಗೇ ಇದೆ. ಸೊ ಈ ಪೋರ್ಟಲ್ ಪೋರ್ಟಲ್ ಅನ್ನೋದು ಇವತ್ತು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ರಿಪೀಟೆಡ್ ಆಗಿ ಈ 4 ಡೇಟ್ಸಲ್ಲೂ ರಿಪೀಟೆಡ್ ಆಗಿ 111 ಪೋರ್ಟಲ್ ಅನ್ನೋದು ಬರುತ್ತೆ. ಅದರಿಂದ ನಾನು ಈ ಮಂತ್ ಕಂಪ್ಲೀಟಾಗಿ 11 ಬಾರಿ ನಿಮ್ಮ 11 ಪ್ರತಿದಿನ 11 ಬರಿಬೇಕಾಗಿಲ್ಲ, ಒಂದೊಂದು ದಿನ ತಗೊಳ್ಳಿ, 11 ಬಾರಿ ಬರಿತಾ ಮ್ಯಾನಿಫೆಸ್ಟೇಷನ್ ಮಾಡಿ, ಅದ್ರ ಬಗ್ಗೆ ವಿಜುವಲೈಸೇಷನ್ ಮಾಡಿ. ನಿಮ್ಮ ಕೋರಿಕೆಗಳು ಏನು ವಿಷನ್ ಬೋರ್ಡಲ್ಲಿ ಹಾಕಿದ್ದೀರೋ ಆ ಎಲ್ಲ ಕೋರಿಕೆಗಳನ್ನ ನೀವು ವಿಜುವಲೈಸೇಷನ್ ಟೆಕ್ನಿಕ್ನ ಯೂಸ್ ಮಾಡಿ ಅದ್ಭುತವಾದ ರಿಸಲ್ಟ್ಸ್ನ ನೀವು ನೋಡ್ತೀರಾ ಫ್ರೆಂಡ್ಸ್. ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ಆ ವಿಷನ್ ಬೋರ್ಡ್ ರೆಡಿ ಮಾಡ್ಕೊಳ್ಳಿ. ಅಫರ್ಮೇಷನ್ ವೆರಿ ಇಂಪಾರ್ಟೆಂಟ್. ನೀವು ಮಾಡೋ ಅಫರ್ಮೇಷನ್ನು ಪಾಸಿಟಿವಿಟಿಯಲ್ಲಿರಬೇಕು ಫಸ್ಟ್. ಸೆಕೆಂಡ್ ಬಂದು ಎಲ್ಲ ಗುಡ್ ವೈಬ್ಸ್ ಕೊಡುವ ಅಥವಾ ಎನರ್ಜಿ ವೈಬ್ರೇಷನ್ ಕೊಡುವ ವರ್ಡ್ಸ್ನ ಯೂಸ್ ಮಾಡಿ. ಅಂದರೆ ಸ್ಟಾರ್ಟಿಂಗಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಥವಾ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನೌ ಐ ಆಲ್ರೆಡಿ ಪರ್ಚೇಸ್ ಮಾಡಬೇಕು ಅಂತ ಬರೀಬಾರ್ದು. ಐ ಪರ್ಚೇಸ್ಡ್ ಕಾರ್. ಯಾವ ಕಾರು ಅದು, ಅಥವಾ ಮನೆ, ಲ್ಯಾಂಡ್, ಪ್ರಾಪರ್ಟೀಸ್, ಎನಿಥಿಂಗ್, ಇಟ್ ಮೇ ಬಿ ಗೋಲ್ಡ್, ಏನಾದರೂ ಆಗಿರ್ಬೋದು. ನಿಮ್ಮ ಕೋರಿಕೆಗಳನ್ನ ಈ ರೀತಿ ಪ್ರೆಸೆಂಟ್ ಪಾಸಿಟಿವಲ್ಲಿರಬೇಕು, ಪ್ರೆಸೆಂಟ್ ಟೆನ್ಸಲ್ಲಿರಬೇಕು. ಅಫರ್ಮೇಷನ್ಸು ಕ್ರಿಯೇಟ್ ಮಾಡಿ. ಯಾಕೆಂದರೆ ನಮ್ಮ ಲೈಫು ನಮ್ಮ ಕೈಯಲ್ಲೇ ಇದೆ. ಈ ವರ್ಷ, ಈ 2026 ಹೇಗಿರಬೇಕು ಅಂತ ಕ್ರಿಯೇಷನ್ ಬುಕ್ ಸಹ ಇವತ್ತು ನೀವು ಬರಿಬೋದು. ವಿಷನ್ ಬೋರ್ಡು, ಕ್ರಿಯೇಷನ್ ಬುಕ್ಕು, ಅಫರ್ಮೇಷನ್ಸು ಕಂಪ್ಲೀಟಾಗೆ ಮಾಡ್ಕೊಳ್ಳಿ. ಇವತ್ತು ಎಲ್ಲ ಕೋರಿಕೆಗಳು ಅದ್ಭುತವಾಗಿ ನೆರವೇರುತ್ತೆ. ಏನಂದರೆ ನೀವು ಮತ್ತೆ ಆ ಅಫರ್ಮೇಷನ್ಸ್ ನೀವು ಇವತ್ತು ಏನು ಸೆಟ್ ಮಾಡಿ ಬರೆದಿದ್ದೀರೋ, ವಿಷನ್ ಬೋರ್ಡ್ ಮೇಲೆ ಏನು ಹಾಕಿದ್ದೀರೋ ಪಿಕ್ಚರ್ಸು, ಆ್ಯಂಡ್ ಬುಕ್ಕಲ್ಲಿ ಅದಕ್ಕಾಗಿ ಒಂದು ಡೈರಿ ಬುಕ್ ಮೇಂಟೈನ್ ಮಾಡಿ, ಅಥವಾ ಯೆಲ್ಲೋ ಕಲರ್ ಪೇಜಸ್ ಇರೋ ಒಂದು ಬುಕ್ಕು ನಮ್ಮ ಕಡೆ ಸಿಗುತ್ತೆ ಅಥವಾ ಔಟ್ಸೈಡು ಸಿಗುತ್ತೆ. ಆ ಯೆಲ್ಲೋ ಪೇಜಸ್ ಬುಕ್ ತಗೊಂಡು ರೆಡ್ಡಿಂಗ್ ಪೆನ್ನಲ್ಲಿ ಅಫರ್ಮೇಷನ್ಸ್ನ ಬರೀರಿ. 11 ಅಫರ್ಮೇಷನ್ಸ್ ತಗೊಳ್ಳಿ. ಈ ವರ್ಷದಲ್ಲಿ ನಿಮ್ಗೆ ಏನೆಲ್ಲ ಬೇಕು ಅನ್ನೋ ಒಂದು 11 ಅಫರ್ಮೇಷನ್ ತಗೊಳ್ಳಿ. ಅದ್ರ ಬಗ್ಗೆ ವರ್ಕೌಟ್ ಮಾಡಿ. ಬೇರೆ ಯಾವುದ್ರ ಬಗ್ಗೆ ನಿಮ್ಮ ಫೋಕಸ್, ವೈಬ್ರೇಷನ್ಸ್, ಎನರ್ಜೀಸ್ ಇರಬಾರ್ದು. ಓನ್ಲಿ ಯುವರ್ ಫೋಕಸ್ ಎಲ್ಲಿರಬೇಕು, ನೀವು ಏನು ಅಫರ್ಮೇಷನ್ನ ಕ್ರಿಯೇಟ್ ಮಾಡಿದ್ದೀರೋ, ಈ ವರ್ಷ ನನ್ನ ಲೈಫ್ ಹೀಗಿರಬೇಕು, ಇದೆಲ್ಲ ನನಗೆ ಬೇಕು, ನನ್ನ ರಿಲೇಷನ್ಶಿಪ್ ಹೀಗಿರಬೇಕು, ನನ್ನ ಹೆಲ್ತ್ ಹೀಗಿರಬೇಕು, ನನ್ನ ಫಿಟ್ನೆಸ್ ಹೀಗಿರಬೇಕು, ನನ್ನ ಬಿಸ್ನೆಸ್ ಹೀಗಿರಬೇಕು, ನನ್ನ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ಸ್ ಹೀಗಿರಬೇಕು, ನಮ್ಮ ಪೇರೆಂಟ್ಸ್ ಹೀಗಿರಬೇಕು, ನಮ್ಮ ಮಕ್ಕಳು ಯಾವ ರೀತಿ ಓದಬೇಕು, ಹೇಗೆ ಅವ್ರ ಎಜುಕೇಷನ್ ಲೆವೆಲ್ಸ್ ಇರಬೇಕು, ಅಥವಾ ಜಾಬ್ ಮಾಡೋರು ಮಕ್ಕಳಿರ್ತಾರೆ, ಸೊ ಅವ್ರ ಜಾಬ್ಸು ಎಂಥ ಕಂಪ್ನಿಯಲ್ಲಿ ಅವರು ವರ್ಕ್ ಮಾಡಬೇಕು, ಆ್ಯಂಡ್ ಅವರು ಸಹ ನಾನು ಈ ಕಂಪ್ನಿಯಲ್ಲಿ ಇಟ್ಸ್ ಮೈ ಡ್ರೀಮ್ ಜಾಬ್, ನಾನು ಈ ಕಂಪ್ನಿಯಲ್ಲಿ ಪಡಿಬೇಕು,
ಯಾವ ಒಂದು ಪೊಸಿಷನ್ನಲ್ಲಿ ನಾನು ಆ ಕಂಪ್ನಿಯಲ್ಲಿ ಇರಬೇಕು ಅದನ್ನೆಲ್ಲ ಅವರು ವಿಷನ್ ಬೋರ್ಡ್ ಮೂಲಕ ಅಫರ್ಮೇಷನ್ ಮೂಲಕ ಅವರು ಕ್ರಿಯೇಟ್ ಮಾಡ್ಕೋಬೋದು. ಅವರ ಒಂದು ಬ್ಯೂಟಿಫುಲ್ ಜಾಬ್ಸ್ನ ಕ್ರಿಯೇಟ್ ಮಾಡ್ಕೋಬೋದು, ಮ್ಯಾರೇಜಸ್ನ ಕ್ರಿಯೇಟ್ ಮಾಡ್ಕೋಬೋದು. ಈ ವರ್ಷ ನನ್ನ ಲೈಫ್ ಮದುವೆ ಆಗಬೇಕು, ನಾನು ಆಲ್ರೆಡಿ ಮದುವೆ ಆಗಿದೆ, ನನಗೆ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ, ಈ ಥರ ಮ್ಯಾನಿಫೆಸ್ಟೇಷನ್ ಅಫರ್ಮೇಷನ್ನ ಬರೀರಿ. ಆಲ್ರೆಡಿ ನಾವು ಇನ್ನೂ ಹುಡುಗನೇ ನೋಡಿಲ್ಲ, ಬಟ್ ನಮ್ಮ ಕ್ರಿಯೇಷನ್ ಹೇಗಿರ್ಬೇಕಂದ್ರೆ ಕ್ರಿಯೇಷನ್ ಬುಕ್ಕಲ್ಲಿ ಅಫರ್ಮೇಷನ್ ಬರೆಯೋವಾಗ ಪಿಕ್ಚರ್ಸ್ ಅಳಿಸೋವಾಗ ಈಗಾಗಲೇ ನಿಮಗೆ ಹುಡುಗ ಬಂದಿದ್ದಾಯಿತು, ನೋಡಿದ್ದಾಯಿತು, ಮ್ಯಾರೇಜ್ ಸೆಟ್, ಇಬ್ಬರು ಮ್ಯೂಚುವಲ್ ಸೆಟ್ ಮಾಡ್ಕೊಂಡಿದ್ದಾರೆ. ಹುಡುಗ ಹುಡುಗಿ ಮನೆಯವರು ಎಲ್ಲ ಮಾತುಕತೆ ಮುಗಿದಿದೆ, ಸೆಟ್ ಆಗಿದೆ, ಮ್ಯಾರೇಜಸ್ಸು ಶಾಪಿಂಗು ಅದು ಇದು ಎಲ್ಲ ಆಗಿದೆ. ಸೊ ಹುಡುಗ ನಿಮಗೆ ಹೇಗಿರಬೇಕು ಅನ್ನೋದು ಒಂದು ಮೈಂಡಲ್ಲಿ ಇರುತ್ತಲ್ಲ, ಅಂಥ ಒಂದು ಹುಡುಗರ ಫೋಟೋಸ್ ಸಹ ನೀವಿಟ್ಟು ವಿಷನ್ ಬೋರ್ಡಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಮಾಡ್ಬೋದು. ಹೆಲ್ತು, ವೆಲ್ತು, ಎವ್ರಿಥಿಂಗ್, ಮನಿ. ಈ ಇಯರ್ ಇಷ್ಟು ಸಂಪಾದನೆ ಮಾಡಬೇಕು, ನನ್ನ ಗೋಲ್ ಇಷ್ಟು, ನನ್ನ ಟಾರ್ಗೆಟ್ ಇಷ್ಟು, ನನ್ನ ಇಷ್ಟು ಕೋಟಿ, 1 ಕೋಟಿನ, 50 ಲಕ್ಷನ, 60 ಲಕ್ಷನ, ಅಥವಾ 5 ಕೋಟಿನ, ಇಟ್ ಮೇ ಬಿ ಎನಿಥಿಂಗ್ ಫ್ರೆಂಡ್ಸ್. ಎವ್ರಿಥಿಂಗ್ ತುಂಬ ಈಸಿಯಾಗಿ ಸುಲಭವಾಗಿ ಮ್ಯಾನಿಫೆಸ್ಟೇಷನ್ ನಾವು ಈ ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಇದು 1000% ಸತ್ಯ. ಅಷ್ಟು ಅದ್ಭುತವಾದ ಸಬ್ಜೆಕ್ಟ್ ನಿಮ್ಮ ಮುಂದಿದೆ, ನೀವು ಅದನ್ನು ಉಪಯೋಗ ಮಾಡಿ. ನಿಮ್ಮ ಡೆಸ್ಟಿನಿ ಯಾರ ಕೈಲಿಲ್ಲ. ಇಲ್ಲಿ ಹಣೆ ಬರಹ, ನಿಮ್ಮ ಹಣೆ ಬರಹ ಇವತ್ತು January 1 ಈ ವರ್ಷ ಉದ್ದಕ್ಕೆ ನೀವೇ ಕ್ರಿಯೇಟ್ ಮಾಡಿ, ನೀವು ಬರೀರಿ. ನಾಟ್ ಓನ್ಲಿ ಎವ್ರಿ ಇಯರ್ ಚೇಂಜ್ ಆಗುತ್ತೆ, ಬಟ್ ನಿಮ್ಮ ಲೈಫ್ ಟೈಮ್, ನಿಮ್ಮ ಲೈಫ್ ಹೇಗಿರಬೇಕು ಅಂತ ಸಹ ನೀವು ಕ್ರಿಯೇಟ್ ಮಾಡ್ಕೋಬೋದು. ಬಿಕಾಸ್ ಎವ್ರಿಥಿಂಗ್ ಈಸ್ ಇನ್ ಯುವರ್ ಹ್ಯಾಂಡ್ಸ್ ಅಷ್ಟೇ. ಹಣೆ ಬರಹ ಅನ್ನೋದೇ ನೀವು ಬರಿಬೋದು, ಬೇರೆಯವ್ರು ಅಲ್ವಲ್ಲ. ಕ್ರಿಯೇಟ್ ಯುವರ್ ಡೆಸ್ಟಿನಿ. ನಿಮ್ಮ ಫ್ಯೂಚರ್ನ ನೀನು ಕ್ರಿಯೇಟ್ ಮಾಡ್ಕೋ, ಬೇರೆಯವ್ರ ಕೈಯಲ್ಲಿ ಯಾಕೆ ಇರ್ತೀರಾ? ಓಕೆ, ಎವ್ರಿಥಿಂಗ್ ಈಸ್ ಪಾಸಿಬಲ್ ಇನ್ ಸಬ್ಜೆಕ್ಟ್. ಈ ಸಬ್ಜೆಕ್ಟಲ್ಲಿ ಇಂಥದ್ದಾಗೋದಿಲ್ಲ ಅನ್ನೋ ಕ್ವಶನ್ನೇ ಇಲ್ಲ ಫ್ರೆಂಡ್ಸ್. ಎಲ್ಲವನ್ನು ನೀವು ಮಾಡಿ ನೆರವೇರಿಸ್ಕೋಬೋದು ಮ್ಯಾನಿಫೆಸ್ಟೇಷನ್ ಮೂಲಕ. ಲಾ ಆಫ್ ಅಟ್ರಾಕ್ಷನ್ ಸಿದ್ಧಾಂತನ ಉಪಯೋಗಿಸ್ಕೊಂಡು ಆಕರ್ಷಣೆ ಮಾಡ್ತಾ, ಅದ್ರ ಮೇಲೆ ಫೋಕಸ್ ಮಾಡ್ತಾ, ಆ ವಸ್ತುಗಳನ್ನಾಗಿರ್ಬೋದು, ದುಡ್ಡನ್ನಾಗಿರ್ಬೋದು, ಹೆಲ್ತ್ನಾಗಿರ್ಬೋದು, ರಿಲೇಷನ್ಸ್ನಾಗಿರ್ಬೋದು, ಕಂಪ್ಲೀಟ್ ನಿಮ್ಮ ಕಡೆ ಆಕರ್ಷಣೆ ಮಾಡ್ತಾ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಅದಕ್ಕೆ ಮೇಯ್ನ್ಲಿ ಹೆಲ್ಪ್ ಆಗೋದು ವಿಷನ್ ಬೋರ್ಡ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ರಾತ್ರಿ 11 ಗಂಟೆಯಲ್ಲಿ ಕೂತ್ಕೊಂಡು ಆರಾಮಾಗಿ ವಿಷನ್ ಬೋರ್ಡ್ಗೆ ನಿಮ್ಮ ಒಂದು 11 ಕೋರಿಕೆಗಳ ಪಿಕ್ಚರ್ಸ್, ವೆರಿ ಇಂಪಾರ್ಟೆಂಟ್, ಇಲ್ಲಿ ಪಿಕ್ಚರ್ಸ್ನ ತಗೊಂಡು, ಪ್ರಿಂಟೌಟ್ಸ್ ತಗೊಂಡು ಅಲ್ಲ ಹಾಕಿ ಅದ್ರ ಕೆಳಗಡೆ ಅಫರ್ಮೇಷನ್ ಬರೀರಿ. ಆ್ಯಂಡ್ ಪ್ರತಿದಿನ ನೀವು ಈ 11 ಕೋರಿಕೆಗಳು ಬರೆದಿದ್ದೀರಲ್ಲ, 11 ಕೋರಿಕೆಗಳ ಬಗ್ಗೆನೇ ಈ ಮಂತ್ ಕಂಪ್ಲೀಟಾಗಿ ನೀವು ರಾತ್ರಿ ಹೊತ್ತು 11 ಗಂಟೆ 11 ನಿಮಿಷದವರೆಗೂ ವಿಜುವಲೈಸೇಷನ್ ಮಾಡಿ, ಅಫರ್ಮೇಷನ್ ಮಾಡಿ, ವಿಜುವಲೈಸೇಷನ್ ಮಾಡಿ. ಅದು ಆಲ್ರೆಡಿ ನಿಮ್ಮ ಜೀವನದಲ್ಲಿ ಅದು ಬಂದುಬಿಟ್ಟಿದೆ. ಆ ವ್ಯಕ್ತಿ ಆಗಿರ್ಬೋದು, ಆ ಹೆಲ್ತ್ ಆಗಿರ್ಬೋದು, ನೀವು ಅಂದ್ಕೊಂಡಿರೋ ಗೋಲ್ಸು ಅಚೀವ್ ಮಾಡಿಬಿಟ್ರೆ ಹೇಗೆ ಹ್ಯಾಪಿಯಾಗಿ ಫೀಲ್ ಆಗ್ತೀರಾ, ಅಷ್ಟು ಹ್ಯಾಪಿಯಾಗಿ ಫೀಲ್ ಆಗ್ತಾ ಮೆಡಿಟೇಷನ್ ಅಂದರೆ ಇಲ್ಲಿ ಏನೂ ಇಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್. ನಮಗೆ ಬೇಕಾಗಿರೋ ಕೋರಿಕೆಗಳನ್ನ ಇಲ್ಲಿ ನೋಡ್ತಾ ಆಲ್ರೆಡಿ ನೆರವೇರಿದೆ ಅಂತ ಪಿಕ್ಚರ್ನ ಕ್ರಿಯೇಟ್ ಮಾಡಿ, ಆ ಪಿಕ್ಚರ್ನ ಕ್ಲಿಯರಾಗಿ ಎವ್ರಿಡೇ ನೋಡ್ತಾ ಹೋಗಿ ಅಷ್ಟೇ, ಇನ್ನೇನಿಲ್ಲ. ಸಾರಿ, ಇಲ್ಲಿ ಡಾರ್ಕ್ ಆಗಿರುತ್ತೆ, ಯಾಕೆಂದರೆ ಪವರ್ ಹೋಯ್ತು, ಬೈಕೋಬೇಡಿ, ಟ್ರೈ ಮಾಡ್ತೀವಿ ಆ ಕಡೆ ಹೋಗೋಕ್ಕೆ. ಸೊ ಫ್ರೆಂಡ್ಸ್, ಈ ರೀತಿ ಇರುತ್ತೆ, ನೀವು ಮಾಡಿ. ಪ್ರತಿದಿನ ವಿಜುವಲೈಸೇಷನ್ ಕಂಪಲ್ಸರಿ ಮಾಡಬೇಕು. ಮೆಡಿಟೇಷನ್ ಈಸ್ ನಥಿಂಗ್ ಬಟ್ ಮೆಡಿಟೇಷನ್ ಅಂದರೆ ಅಷ್ಟೇ, ಜಸ್ಟ್ ಸೈಲೆಂಟಾಗಿ ಕೂತ್ಕೊಳ್ಳಿ. ಆ ಪಿಕ್ಚರ್ ನಿಮ್ಗೆ ಏನು ಬೇಕು ಈ ವರ್ಷ ಅನ್ನೋದನ್ನು, ಆ ಪಿಕ್ಚರು ನಿಮ್ಗೆ ಕ್ಲಿಯರಾಗಿ ನಿಮ್ಮ ಕಣ್ಮುಂದೆ ಕಾಣಿಸ್ಬೇಕು. ಆಲ್ರೆಡಿ ಅದನ್ನು ಅನುಭವಿಸ್ತಾ ಇದ್ದೀನಿ ಅನ್ನುವ ರೀತಿ ವಿಜುವಲೈಸೇಷನ್ ಮಾಡ್ತಾ ಹೋಗಿ. ವಿಜುವಲೈಸೇಷನ್ ಮಾಡೋಕ್ಕಾಗ್ತಾ ಇಲ್ಲ, ನಮಗೆ ಯಾವ ರೀತಿ ಮಾಡಬೇಕು ಏನು ಗೊತ್ತಾಗ್ತಾ ಇಲ್ಲ ಅಂದರೆ ಮನಿ ಎನರ್ಜಿ ಕ್ಲಾಸಸ್ನ ಅಟೆಂಡ್ ಆಗಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಸ್ಪೆಷಲ್ಲಾಗಿ ನಾನು ಮೆಡಿಟೇಷನ್ಸ್ನ ಮಾಡಿಸಿ ನಿಮ್ಮ ಕೋರಿಕೆಗಳನ್ನ ಈಡೇರೋ ರೀತಿ ನಾನು ಮಾಡ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ಲರಿಗೂ ದುಡ್ಡು, ಸಂಪತ್ತು, ನೀವು ಅಂದ್ಕೊಂಡಿರೋ ಡ್ರೀಮ್ಸು, ಗೋಲ್ಸು, ಟಾರ್ಗೆಟ್ಸ್ ಎಲ್ಲವೂ ನೆರವೇರಲಿ ಅಂತ ವಿಶ್ ಮಾಡ್ತಾ
ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ತಥಾಸ್ತು ತಥಾಸ್ತು ತಥಾಸ್ತು. ಲವ್ ಯು ಆಲ್. ಬಾಯ್ ಬಾಯ್. ಥ್ಯಾಂಕ್ ಯು.